ಅಬ್ಬಾ ಎಲ್ಲೆಲ್ಲಿಂದ ಬರ್ತಾರ ಗುರು ಅಲ್ಲಿಗೆ. ಏನಾಯ್ತು? ಅಯ್ಯೋ ನಮ್ಮ ಹುಡುಗ ಮಿಸ್ ಆಗ್ಬಿಟ್ಟವ್ರು. ಮಹಿಳಾ ಸುರಕ್ಷಾ ಕೇಂದ್ರಗಳು ಜಾಸ್ತಿ, ನಮ್ಮ ಹುಡುಗರಿಗೆಲ್ಲ ಸೇಫ್ಟಿ ಇಲ್ಲ ಇವಾಗ. ಅಕ್ಕ ನೋಡಿ ಹಂಗೆ ಜೋಶು ಇಂಡ್ತಾವಳು ಗುರು, ಎಕ್ಸ್ಲೇಟ್ರು ಸುಸ್ತಾಗೋಯ್ತು. MG ರೋಡಲ್ಲಿ ಹುಡುಗಿರೇ ಸ್ಪೆಷಲ್ ಹಾರಿಸ್ತಾ ಗುರು. ನನ್ನ ಮಗನ್ ಅವೆಲ್ಲ ಮಾಡಕ್ ಹೋದ್ರೆ ಅಷ್ಟೇ, ಪೊಲೀಸವ್ರು ಬರೇ ಹೇಳ್ಬಿಡ್ತಾರೆ. ಮನೇಲಿ ಏನಿಲ್ಲ ಹುಡ್ಕೊ ಬಂದ್ಬಿಡ್ತಾರೆ MG ರೋಡ್ಗೆ. ಊಟ ಸಿಕ್ಕರು ಸಾಕಾಗ್ಬಿಡೈತಿ ಇವಾಗ, ಹೊಟ್ಟೆ ತುಂಬ ಹಸಿತಾ ಇದೆ. ಅಯ್ಯ ದುರ್ವಿಧಿಯೇ. ಎಲ್ಲಾದ್ರೂ ಟೀ ಬನ್ನಾದ್ರು ಸಿಗುತ್ತಾ ನೋಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ಅಂದರೆ 2024 ಇಯರ್ ಎಂಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇನ್ನೊಂದು 2 ಅವರ್ಸ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಸ್ವಲ್ಪ ಚಿಲ್ ಮಾಡೋಣ, ವೈಬಲ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಡೈರೆಕ್ಟ್ MG ರೋಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ಫ್ರೆಂಡ್ಸ್ ಇನ್ನೂ ಅಲ್ಲಿ ಜಾಯ್ನ್ ಆಗ್ತಾರೆ. ಇವಾಗ ವಿಜಯನಗರ ಹೋಗಿ ನನ್ನ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗಬೇಕು. ನನ್ನ ಜೊತೆ ನಮ್ಮ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ. ಗಾಯ್ಸ್, ನಿಮಗೆ ನ್ಯೂ ಇಯರ್ ಅಂದರೆ ಏನು ನೆನಪಾಗುತ್ತಿಲ್ಲ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನನಗೆ ನೆನಪಾಗೋದು MG ರೋಡು. ಅಬ್ಬಾ ಎಲ್ಲೆಲ್ಲಿಂದ ಬರ್ತಾರೆ ಗುರು ಅಲ್ಲಿಗೆ. ಸುಸ್ತಾಗಿ ಹೋಗ್ಬಿಡ್ತೀವಿ ಹೋದರೆ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಅಂಕಾಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಪೌಡ್ರು ಶಾಂಪು ಗಿಂಪು ಎಲ್ಲ ಆ ರೇಂಜಲ್ಲೆಲ್ಲ ಗುರು. ನಾರ್ಮಲಾಗಿ ಹೆಂಗೆ ರೆಡಿ ಅಂದರೆ ಔಟ್ಫಿಟ್ಟಲ್ಲಿ ಹೋಗ್ತಾ ಇದ್ದೀವಿ ಆ ಥರ ರೆಡಿ. ಅಂದರೆ ಫುಲ್ ಮೇಕಪ್ಪು ಹಂಗೆ ಹಿಂಗೆಲ್ಲ ಅಂದ್ಕೊಂಬಿಡ್ರಿ. ಮೇಕಪ್ ಗೀಕಪ್ ಎಲ್ಲ ಮಾಡಲ್ಲ, ನ್ಯಾಚುರಲ್ಲಾಗಿ ಮೇಂಟೈನ್ ಮಾಡಿದ್ದೀವಿ ಬ್ಯೂಟಿನ. ಇವಾಗ ಹೋಗ್ಬಿಟ್ಟು ಈ ಗುಂಡಿಲೇ ಟೈಮ್ ಹೋಗ್ತದೆ ಗುರು. ಬೆಂಗಳೂರಲ್ಲಿ ಗುಂಡಿಗಳು ಆರಿಸೋದು ಒಂದೇ, ಅಯ್ಯ ಗಾಡಿ ಸುಮ್ಮನೆ ನಿಲ್ಸ್ಕೊಳ್ಳೋದು ಒಂದೇ, ಹಂಗೆ ಆಗ್ಬಿಟ್ಟೈತೆ. ಆದರೂ ಬಿಡಲ್ಲ ಪೊಲೀಸವರು, ಹೇಳ್ದೇಳಿ ಫೈನ್ ಹಾಕ್ತಾರೆ. ಗುಂಡಿ ಒಳಗೆ ಬಿದ್ದಿರಲಿ ಅವನು, ನೀನು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ, ಎಲ್ಸಿಲ್ಲ, ಹೆಲ್ಮೆಟ್ ಹಾಕೋದಲ್ಲೇ ಬಿದ್ದುಬಿಟ್ಟಿದ್ಯಾ, ಕಟ್ಟು ಫೈನ್, ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋ ಅಂದ್ಬಿಡ್ತಾರೆ. ಏನು ಕರೆಕ್ಟಯ್ಯ ಇವನು? ಎಲ್ಲರೂ ಆರ್ಡಿನರಿ ಅಂದರೆ ಇವನು ಎಕ್ಸ್ಟ್ರಾರ್ಡಿನರಿ ಕಣಯ್ಯ, ಭಾಳ ಡಿಫ್ರೆಂಟ್ ಆಗಿದ್ದಾನೆ. ಇನ್ನು 14 ಮಿನಿಟ್ಸ್ ಬಾಸ್. ವಿಜಯನಗರ ಸುಂಕದಕಟ್ಟೆ ಒಳಗೆ ಎಳ್ಕೊಂಬಿಡ್ತೀನಿ ಬೆಟ್ರು. ಈ ವಿಡಿಯೋ ನೋಡ್ತಾರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಆ್ಯಕ್ಚುಲಿ ನಮಗೆಲ್ಲ ಏಪ್ರಿಲ್ಗೆ ಹೊಸ ವರ್ಷ. ಇವಾಗ ಸುಮ್ಮನೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ. ನಮ್ಮದು ಒಂದು ಎಲ್ಲರ ಜೊತೆ ನಮ್ಮದು ಒಂದು ವೈಬಿರಲಿ ಅಂತ ಎಲ್ಲರ ಜೊತೆ ಸೇರ್ಕೊಂಡು ನಾವು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತೀವಿ ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನೂ ಚೇಂಜ್ ಆಗಲ್ಲ. ನಮ್ಮ ವೈಬು, ನಮ್ಮ ಮೂಡು ಎಲ್ಲ ಚೇಂಜ್ ಮಾಡ್ಕೊಬೇಕು ನಾವೇ ಅಷ್ಟೇ. ಎಫರ್ಟ್ ಹಾಕಿ ದುಡಿಬೇಕು, ಎಫರ್ಟ್ ಹಾಕಿ ತಿನ್ನಬೇಕು, ಎಫರ್ಟ್ ಹಾಕಿ ಖರ್ಚು ಮಾಡಬೇಕು, ದೆನ್ ಎಫರ್ಟ್ ಹಾಕಿ ಓಡಾಡಬೇಕು. ಆ್ಯಂಡ್ ದೆನ್ ಟೋಟಲಿ ಇನ್ನೊಂದು ಹೇಳ್ಬೇಕಂದ್ರೆ ಎಫರ್ಟ್ ಹಾಕಿ ಜೀವನ ಮಾಡಬೇಕು. ಸ್ಕಿಪ್ಪು ಮಾಡೋಂಗಿಲ್ಲ, ಸಾಕಾಗೋಯ್ತಪ್ಪ ಜೀವನ ಅಂತ. ಬದುಕಬೇಕು, ಇರೋದೊಂದು ಜೀವನ. ಬದುಕು ಬಂದಂತೆ ಸ್ವೀಕರಿಸ್ಕೊಂಡು ಹೋಗ್ತಾ ಬದುಕಬೇಕಷ್ಟೆ. ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಗುರು. ಇವ್ನು ಯಾರಿಗೂ ಫಿಲಾಸಫಿ ಎಲ್ಲ ಹೊಡಿತವ್ನು ಮೋಟಲ್ ಹೋಗೋಣ ಅಂದ್ಕೊಂಬಿಡ್ರಿ. ಕೆಲವೊಂದು ಸಲ ಹೊಡಿಬೇಕಾಗುತ್ತೆ ಬಾಸ್, ಹೊಡಿಬೇಕಾಗುತ್ತೆ. ಸ್ಟ್ರೈಟ್ ಒಂದೇ ರೋಡು ವಿಜಯನಗರ. ಎಲ್ಲ ನ್ಯೂ ಇಯರ್ಗೆ ಅಲ್ಲಿ ಇಲ್ಲಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಹುಡುಗರು. ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ಗ್ಯಾಂಗೆ ನಾನು ಸಿಕ್ಕಿಲ್ಲ, ಎಲ್ಲ ಅವ್ರವ್ರು ಬ್ಯುಸಿಲಿದ್ದಾರೆ. ಸೊ ನಾನು ಈ ಗ್ಯಾಪಲ್ಲಿ MG ರೋಡ್ ಹೋಗೋಣ ಅಂತ ನಮ್ಮ ಹುಡುಗರು ಇನ್ನೊಂದು ಗ್ಯಾಂಗು ಕರೆದಿದ್ದಾರೆ. ಸೊ ಗ್ಯಾಂಗಲ್ಲ, ನನ್ನ ಫ್ರೆಂಡ್ ಕರೆದ, ಅವ್ರಿಗೇನೋ ಗ್ಯಾಂಗ್ ಬರುತ್ತೆ ಅಂತ ಆಮೇಲೆ ಗೊತ್ತಾಯಿತು. ಎಲ್ಲ ಪಂಕಾಗಿ ರೆಡಿಯಾಗಿ ಹೋಗ್ತಾವ್ರಿದ್ರು. ಅಕ್ಕ ನೋಡಿ ಹಂಗೆ ಜೋಶು ಇಂಡ್ತಾವಳು ಗುರು, ಎಕ್ಸ್ಲೇಟ್ರು ಆಯಿತು ಬಿಡೋಕು. ಸಿಗ್ನಲ್ ಬಿಡ್ತು, 42 ಸೆಕೆಂಡ್ ಇರೋದು. ಏನು ಮಹಿಳಾ ಸುರಕ್ಷಾ ಕೇಂದ್ರ ಅಂತ ಅದೇನಪ್ಪ, ಇವಾಗೆಲ್ಲ ಮಹಿಳಾ ಸುರಕ್ಷಾ ಕೇಂದ್ರಗಳು ಜಾಸ್ತಿ, ನಮ್ಮ ಹುಡುಗರಿಗೆಲ್ಲ ಸೇಫ್ಟಿ ಇಲ್ಲ ಇವಾಗ. ಹಂಗಾಗ್ಬಿಟ್ಟೈತೆ, ಏನು ಮಾಡೋಂಗಿಲ್ಲ. ಹುಡುಗರು ಯಾರು ನಂಬೋದೇ ಇಲ್ಲ ಅಂತಾರೆ ಗುರು. ಕ್ರೇಜಿ.
ಓ ಮೈ ಗಾಡ್, ಇದು ಮೀನಾಕ್ಷಿ ಅಲ್ಲ, ಕಾಮಾಕ್ಷಿ ಅಂತ ಹೋಗ್ಬೇಕು ಈಗ ರೋಡಲ್ಲಿ. ಈಗ ಯಾಕಂದರೆ ಇದು ಕಾಮಾಕ್ಷಿ ಪಾಳ್ಯ ರೋಡು. ಆಟೋದವ್ರು ಸೈಡೇ ಹೊಡಿಯೋಕ್ಕಾಗಲ್ಲ. ಬಾಬಾ ಅವ್ರ ರೇಂಜಲ್ಲಿ ನಾವು ಡ್ರೈವ್ ಮಾಡ್ಬೇಕು. ಹಾರಿಸ್ತಾಗರು ಥೂ, ನನ್ನ ಮಗನ್ ರೆಡಿ ಆಗಿದ್ವಿ ನೋಡಿ. ಎಂತ ನನ್ನ ಮಗ, ಏನು ನನ್ನ ಮಕ್ಕಳಪ್ಪ, ನಿಧಾನಕ್ಕೆ ಹೋಗ್ರು. ನೀವೇನಂತ ಒಳ್ಳೆ ಪಂಕಕ್ಕೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ವಿ, ಅಳಿಸ್ತಿರಲ್ಲ ನನ್ನೆಲ್ಲ. ಏನೋ ಕಂದ, ಏನು ಓಡಿಸ್ತೀವಿ ಆಟನ. ಜೆಟ್ ಕೊಟ್ಬಿಟ್ರೆ ತೂರ್ಸಾಡ್ಬಿಟ್ಟಿರೋನು ಇಲ್ಲಿ. ಆ್ಯಂಡ್ ದೆನ್ ಎಂಡ್ ಆಫ್ ದ ಡೇ, ಆ್ಯಂಡ್ ದೆನ್ ಎಂಡ್ ಆಫ್ ದ ಇಯರ್ ಒಂದು ಥಾಟ್ ಬರ್ತಾ ಇದೆ ನನಗೆ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಸಾಕು ಜಾಸ್ತಿ ಹೇಳಿದ್ರೆ ಕಾಪಿರೈಟ್ ಕೇಸ್ ಹಾಕ್ಬಿಡ್ತಾರೆ ನನ್ನ ಮೇಲೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಏನಾಗುತ್ತೆ ಅಂತ ನಮ್ಮ ಹುಡುಗ ಕಾಲ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಬ್ರೋ. ಇನ್ನೇನೊಂದು 2 ನಿಮಿಷನಿಲ್ಲ ಬ್ರೋ. ಈ ಸಿಗ್ನಲಲ್ಲಿ ಇದ್ದೀನಿ, ಲೆಫ್ಟ್ ಹೇಳ್ಕೊಬೇಕು. ಟುವರ್ಡ್ಸ್ ಪೈಪ್ಲೈನ್ ರೋಡ್ ಬನ್ನಿ ಬ್ರೋ, ನಾನು ಅಲ್ಲೇ ಕಾರ್ ಹಾಕೊಂಡು ನಿಂತಿದ್ದೀನಿ. ಟುವರ್ಡ್ಸ್ ಪೈಪ್ಲೈನ್ ರೋಡಾ? ಅಲ್ಲಿ ಗಾಡಿ ಹಾಕ್ಬೋದಾ? ಗಾಡಿ ಪಾರ್ಕ್ ಮಾಡ್ಬೋದಾ ಬ್ರೋ? ಗಾಡಿ ಬೇರೆ ಪಾರ್ಕ್ ಮಾಡ್ಬೇಕು. ಹೌದೌದು. ಎಲ್ಲಿ ಮಾಡ್ತೀರಾ ಇಲ್ಲಿ? ಲೌಡೆ ಈ ರೋಡಲ್ಲಿ ಮಾಡ್ತೀಯಾ? ಸರಿ ಬ್ರೋ, ಬನ್ನಿ ಬ್ರೋ, ಇಲ್ಲಿ ಮಾತಾಡೋಣ ಇಲ್ಲಿ. ಸರಿ ಬ್ರೋ, ಓಕೆ. 2 ನಿಮಿಷ ಬ್ರೋ, ಇಲ್ಲೇ ಇದ್ದೀನಿ. ಅಣ್ಣ ಕ್ಯಾಂಟ್ರ್ ಹೇಳ್ಕೊಂಬರ್ತಾವ, ನಾನು ಹೋಗ್ಬಿಡೋಣ. ಫುಲ್ ಅರ್ಜೆಂಟಲ್ಲಿದ್ದೀವಿ ನಾವು. ಅರ್ಜೆಂಟಲ್ಲ ಬಸ್ಸು. ನಮ್ಮ ಹುಡುಗರು ವೆಯ್ಟ್ ಮಾಡ್ತವ್ರೆ, ಅದಕ್ಕೆ ತಪ್ಪಿಸ್ಕೊಂಬಿಡ್ರಿ ಅಣ್ಣ. ಹೋಗೋಣ ಅಣ್ಣ. ಗಾಬರಿ ಆಗಿ ನೋಡ್ತಾವ್ ಗುರು. ಯಾಕೆ ಯಾರಾದರೂ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವನಿಗೆ. ಫಿಲ್ಮಿ ರೇಂಜ್ ಸೀನ್ ತೋರಿಸ್ತವನೆ ಅಣ್ಣ. ಪಾಪ ಯಾರೋ ಫುಲ್ ಸ್ಟ್ರೆಸ್ ಆಗೋಂದ್ರು, ಜೀವನದಲ್ಲಿ ಜಿಗುಪ್ಸೆ ಬರೆಸ್ಕೊಂಡ್ಬಿಟ್ಟವನೆ. ಅವ್ನ ಜೋಶೇ ಇಲ್ಲ ಅವನಿಗೆ. ಅಯ್ಯ ಯಾಕ್ರಿ ಹೇಳೋಕ್ಕಾಗಲ್ಲ. ನಾವು ಹಿಂಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಹಂಗೆ ಅನ್ಕೊಬೋದು. ಪಾಪ ಅವ್ರವ್ರದ್ದು ಏನೇನಿರುತ್ತೋ ಜಾಸ್ತಿ ಗೇಲಿ ಮಾಡೋದು ಬೇಡ. ಆಗ ಸ್ಮೈಲೇ ಮಾಡ್ತಾಯಿಲ್ಲ. ಬಾ ಸ್ಮೈಲ್ ಮಾಡಿದ್ರು ಅಣ್ಣ. ಖುಷಿ ಆಗೋಯ್ತು ನನಗೆ. ಅದು ಸ್ಮೈಲ್ ಏನು ಕ್ಯೂಟಾಗಿತ್ತು ಗುರುಗು ಸ್ಮೈಲು. ಕ್ರೇಜಿ ಅಬ್ಬಾ ಖುಷಿ ಆಗೋಯ್ತು ನನಗೆ. ಅಷ್ಟೇ ಸಾಕು. ಇಯರ್ ಎಂಡಲ್ಲಿ ಒಬ್ರನ್ನ ಖುಷಿ ಮಾಡಿದ್ದೀನಿ ಬ್ರೋ. ಬಂದೆ ಬ್ರೋ. ಇದು ಗೌಡಾಸ್ ಬಿರಿಯಾನಿ ಕಾರ್ನರ್ ಇದೆಯಲ್ಲ? ಬ್ರೋ, ಇನ್ನು ಮುಂದೆ ಬನ್ನಿ. ಇನ್ನ ಮುಂದೆನಾ? 1 ನಿಮಿಷ ಬ್ರೋ. ಹಾಯ್. ಎಲ್ಲ ಕಣ ಗಾಡಿ? ಊಟ ಮಾಡ್ತಾವ್ರೆ. ಹೌದಾ? ಹಾಂ, ಅಲ್ಲೇ ದೇವಸ್ಥಾನದ ಹತ್ರ ಹಾಕ್ಬಿಟ್ಟು ಹೋಗ್ಬಿಡೋಣ. ಹೌದಾ? ಸರಿ ಬ್ರೋ, ಮಾಡಲಿ ಪರವಾಗಿಲ್ಲ. ಇಲ್ಲ ಮಾಡಿಲ್ಲ, ಅರ್ಜೆಂಟಲ್ಲಿ ಬಂದ್ಬಿಟ್ವಿ ನಾವು. ನಿಮ್ದಾಯ್ತಾ? ರಶಲ್ಲಿ ಎಲ್ಲಿ ಸಿಗೋದೋ ಇಲ್ವೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ತಿನ್ಕೊಂಡು ಹೋಗ್ಬೇಕಷ್ಟೇ. ಹೌದು ಹೊಟ್ಟೆಗೆ ಮೋಸ ಮಾಡ್ಕೊಬಾರ್ದು. ಬಿರಿಯಾನಿ ಕುಷ್ಕ ಚೆನ್ನಾಗಿರುತ್ತೆ ಇಲ್ಲಿ. ನಾನ್ ವೆಜ್ ತಿನ್ನಾಗಿಲ್ಲ, ಪೂಜೆ ಮಾಡಿಸ್ಬಿಟ್ಟಿದ್ದೀನಿ ಕುಕ್ಕೆಗೆ ಹೋಗಿ. ಮನೇಲಿ ಏನಿಲ್ಲ, ಬಂದ್ಬಿಡ್ತಾರೆ MG ರೋಡ್ಗೆ. ಗಾಯ್ಸ್, ಆ್ಯಕ್ಚುಲಿ MG ರೋಡ್ ಹೋಗೋಣ ಅಂದ್ಕೊಂಡಿದ್ವಿ. ಹುಡುಗರೆಲ್ಲ ಫುಲ್ಲು ವೈಬಲ್ಲಿದ್ದಾರೆ. ಪಾರ್ಟಿಗೆ ಹೋಗೋಣ ಅಂತ ಕೋರ್ಮಂಗ್ಲ ಸೈಡು. ಹುಡುಗರು ಹೆಂಗೆ ಹೇಳ್ತಾರೆ ನಾವು ಹಂಗೆ. ಇಂಪಾರ್ಟೆಂಟ್ ಪಾಪ, ಹುಡುಗರು ಇಂಪಾರ್ಟೆಂಟ್. ಬನ್ನಿ ಬ್ರೋ. ಇಲ್ಲಿ ಮನೆ ದೂರನೇ ಇಲ್ಲಿಂದ? ಮನೆಯಲ್ಲಿ ಫ್ರೆಂಡ್ ಮನೆಗೆ ಹೋಗ್ತಾ ಗೆಟ್ ಟುಗೆದರ್ ಇದೆ. ಓಹೋ ಹಂಗೆ ಹೇಳ್ಬಿಟ್ಟು ಬಂದಿರೋದ ಮನೇಲಿ? ಬಲೆ ಇದೆಯಾ ನೀನು? ಇರ್ಲಿ ಪರವಾಗಿಲ್ಲ. ಹೌದಾ? ಆ್ಯಕ್ಚುಲಿ ಯಾರ ಮನೇಲೂ ಬಿಡಲ್ಲ, ಬಟ್ ಏನು ಮಾಡೋಂಗಿಲ್ಲ. ಈಗ ಎಲ್ಲಾರ ಒಂದು ಕಡೆ ಸೇಫ್ಟಿ ಆಗಿರೋ ಒಂದು ಕಡೆ ಜಾಗ ಹೇಳಿ ಬ್ರೋ. ಸೇಫ್ಟಿ ಜಾಗ. ಹೌದಾ? ಇಲ್ಲೇನಾ? ಇಲ್ಲ ಹಾಕ್ಬೋದಲ್ವ? ಏನು ಪ್ರಾಬ್ಲಮ್ ಇಲ್ಲಲ್ವಾ? ಓಕೆ ಚಿನ್ನಿ, ಹುಷಾರು. ನೀನು ಬಿಟ್ಟು ಹೋಗ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡ. ಬೇಗ ಬಂದ್ಬಿಡ್ತೀವಿ. ಇಲ್ಲೇ ಇರು.
ಯಾರಾದರೂ ಲೈನ್ ಹಾಕಿದ್ರೆ ಬೀಳಕ್ಕೆ ಹೋಗ್ಬಿಟ್ಟೆ. ಓಕೆ, ನೋಡ್ತಾ ಇದ್ವಿ. ಹಾಯ್ ಬ್ರೋ. ಇವರೇ ನಮ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಪ್ಲಾನರೆಲ್ಲ ಇವ್ರದೇನೆ. ಇವ್ರ ಪ್ಲಾನ್ ಪ್ರಕಾರ ನಾವು ಹೋಗ್ತಾ ಇದೀವಿ. ಸೊ ಗಾಯ್ಸ್ ಎಲ್ಲ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಎಂಡ್ ಆಫ್ ದ ಡೇ ಇವಾಗ MG ರೋಡ್ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಪ್ಲಾನ್ ಚೇಂಜ್ ಆಗಿದೆ, ಕೋರ್ಮಂಗ್ಲ ಹೊಡೆಯೋಣ ಅಂತ. ನಿಮಗೆ ಮಿಸ್ ಆಗಿ ಹೇಳಿದ್ರೆ ಎಳಿತೀವಿ, ಹೇಳೋಕ್ಕಾಗಲ್ಲ, ನೋಡೋಣ. ಇವನು ಅಷ್ಟೇ ಗೌತಮ್. ಎಲ್ಲ ಕಡೆ ಪೊಲೀಸವರು, ಎಲ್ಲ ಕಡೆ ಪೊಲೀಸವರು. ಬ್ರಿಗೇಡಾ MG ರೋಡಾ? MG MG ರೋಡ್ಗೆ ಎಲ್ಲಿ ಸ್ಟಕ್ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ನುಗ್ಸ್ಬೋದು ಅಲ್ಲೆಲ್ಲ ನುಗ್ಸ್ಕೊಂಡು ಹೋಗ್ತಾ ಇದೀವಿ. ಫೈನಲಿ ಒಟ್ಟಿಗೆ MG ರೋಡ್ ಹೋಗ್ಬೇಕು ಅಂತ ಅಲ್ಲ ಬ್ರೋ? ನಮ್ಮ ಡ್ರೈವರ್ ಎಲ್ಬೋರ್ಡ್ ನನ್ನ ಮಗ ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದಾರೆ, ಗಾಡಿ ಓಡಿಸ್ತಾ ಇದ್ದಾರೆ. ರೂಟ್ಗಳು ಗೊತ್ತಿಲ್ಲ, ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಬಟ್ ನಾವು ಮ್ಯಾಪ್ ನೋಡಿ ಕನ್ಫ್ಯೂಸ್ ಆಗ್ತಾ ಇದೀವಿ ಬ್ರೋ. ಮ್ಯಾಪ್ ನನಗೂ ಕೈ ಕೊಟ್ಬಿಡ್ತು ಬರ್ಬೇಕಾದ್ರೆ. ಗೂಗಲ್ ಮ್ಯಾಪ್ಸ್ ನ ನೋಡಿ ಒಬ್ಬ ಸತ್ತೋಗ್ಬಿಟ್ರು ಅಂತ ಗೊತ್ತಿತ್ತು. ಹೌದಾ? ಅಯ್ಯೋ ಗೊತ್ತಿಲ್ಲ ಅಲ್ಲೇ ತಿರುಗ್ತಾ ಇದ್ದೆ ಬ್ರೋ. ನನಗೆ ಅಂದ್ರೆ ಏನು ಇರ್ಬೋದು ಗ್ರಾಚಾರ ಅದು ಹೇಳಿ. ಯಪ್ಪ ಫ್ಲೈಓವರ್ ಎಂಡ್ ಆಗ್ಬಿಟ್ಟಿದೆ ಕೆಳಗಡೆ, ಏನು ಫ್ಲೈಓವರ್ ರೋಡೇ ಇಲ್ಲ. ಅದು ಹೆಂಗ್ ಆರ್ಸೋನಂದ್ರೆ ಯಪ್ಪ ವರ್ಷ ಭಯ ಆಗ್ಬಿಡುತ್ತೆ. ಗಾಯ್ಸ್ ಕಾರಲ್ಲಿ ಬಂದಿದ್ದೀವಿ, ಬೈಕಲ್ಲಿ ಬರಬೇಕಿತ್ತು, ಬಟ್ ಸ್ಟಕ್ ಆಗ್ತಾ ಇದೀವಿ. ಕಾರ್ ಮೇ ಮನಾಯೆಂಗೆ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಬ್ರೋ. ಅಂದ್ರೆ ಈ ವರ್ಷ ಕಾರಲ್ಲಿ ತಗೊಳ್ಕೊಂಡಿದೀವಿ. ಡ್ರೈವರ್ ಇಂದ ತಗ್ಲಾಕೊಂಡಿರೋ. ಡ್ರೈವರಿಂದ ಯಾವ ಡ್ರೈವರ್? ಡ್ರೈವರ್ ಅಂತ ಡ್ರೈವರ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಇವರು. ಇವ್ರು ನಮ್ಮ ಬಾಸ್ ದೇವ್ ಬಾಯ್ ಅಂತ. ಬಾಯ್ ಬಾತ್ ಕರೋ ಕ್ಯಾಮ್ರಾ ಮೇ. ಫ್ರೆಂಡ್ ಅಲ್ಲಿ ಆನ್ ಮಾಡ್ಬೋದಾ ಲೈಟ್? ಮಾಡ್ಬೋದು, ಆನ್ ಮಾಡ್ಬೋದು. ಸೇ ಬ್ರೋ. ಹ್ಯಾಪಿ ನ್ಯೂ ಇಯರ್ ಬಾಯ್. ಬ್ರೋ एक घंटा बाकी है भाई, बाद में बोल. ಗಾಯ್ಸ್ MG ರೋಡ್ ಇವತ್ತು ನೋಡ್ತೀವೋ ಇಲ್ಲೋ ಅನ್ಸ್ಬಿಟ್ಟಿದೆ ನಮಗೆ. ನೋಡು. ಹಾಂ ಬ್ರೋ ಬನ್ನಿ ಬ್ರೋ. ಹಾಂ ಸಾಕು ಬ್ರೋ. ಸಾಕು ಬ್ರೋ. ರಿಟರ್ನ್ ಹೊರಟಿದ್ವಿ. 11:10 ಆಯಿತು ನೋಡಿ, ಕಾಣಿಸ್ತಾ ಇದೆಯಾ? 11:10 ಟೈಮು. ಸೊ ಹೋಗ್ಲೇಬೇಕು ಇವತ್ತು. ಅವನ ಅಜ್ಜಿನ ಆಗಿದ್ದಾಗಿ ಮಾರಮ್ಮನ ಜಾತ್ರೆ. ಯಾಕಣ ಚೆನ್ನಾಗಿ ಕಾಣ್ತಾ ಇದ್ರು. ನೈಸ್. ರಜನಿ ಥರ ನಾಚ್ಕೊಂಬಿಟ್ರು ಬಾಸ್. ಗುರು ಜೋಶ್ ಸಾಂಗ್ ಆಡ್ರಿ. डांस करो ये. ಲೆಫ್ಟ್ ತರ ಇಲ್ಲಿ. ಗಾಯ್ಸ್ ಕರೆಕ್ಟಾಗಿ ಕಂಠೀರವ ಸ್ಟುಡಿಯೋ ಹತ್ರ ಹೇಳ್ಬಿಟ್ಟು ಗಾಡಿ ಪಾರ್ಕ್ ಮಾಡಿದ್ದೀವಿ ನೋಡಿ. ಇವಾಗ ನಮ್ಮ ಹುಡುಗ ಹೋಗ್ತಾರೆ ಆಲ್ರೆಡಿ, ಜಾಯ್ನ್ ಆಗಬೇಕು ನಮ್ಮ ಹುಡುಗರು. ಬಾಯ್ಸ್ ಅವಿಶ್ ಜೋಶ್ ಚೆನ್ನಾಗಿದ್ದೀರ ಬ್ರೋ. ಸೊ MG ರೋಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಿ, ಈಗ ಕರ್ಕೊಂಡ್ ಬಂದಿರ ಫೈನಲಿ ನಮ್ಮನ್ನ ಸೇರಿಸಿ. ಹೌದು ಬ್ರೋ. ಸೊ ಹೆಂಗ ಅನಿಸ್ತಿದೆ ಬ್ರೋ ಫೀಲ್? ಹೆಂಗ ಅನ್ಸ್ತಿಲ್ಲ, ಟ್ರಾಫಿಕ್ ಅಲ್ಲಿ ಮುಳುಗೋಗಿದ್ದೀರಿ ನೀವು. ಹೊಸ ವರ್ಷ ಟ್ರಾಫಿಕ್ ಅಲ್ಲೇ ಶುರು ಮಾಡ್ತಾ ಇದೀನಿ ಅನ್ನೋ ಖುಷಿ. ಹೌದೌದು, ಇಲ್ಲಿ ಇನ್ನ ಎಂಡ್ ಆಗ್ತಾ ಇದೆ. ಅಭ್ಯಾಸ ಏನ್ ಮಾಡಕ್ಕಾಗಲ್ಲ ಅದು ಅಲ್ವಾ? ಹೌದೌದು. ಇವಾಗ ಟ್ರಾಫಿಕ್ ಅಲ್ಲಿ ಈ ಇಯರ್ ಎಂಡ್ ಮಾಡಿ ನ್ಯೂ ಇಯರ್ ನ MG ರೋಡ್ ಅಲ್ಲಿ ಓಪನ್ ಮಾಡಕ್ ಹೋಗ್ತಾ ಇದೀವಿ ನೋಡಿ. ನಮ್ಮ ಹುಡುಗ ಆಲ್ರೆಡಿ ಹಿಂದೆ ಬರ್ತೀವಿ. ಕೂದಲು ಬೇರೆ ಅಪ್ಪ ಒಳ್ಳೆ ಪೊಮೋರಿಯನ್ ಡಾಕ್ಟರ್ ಆಗ್ಬಿಡ್ತದೆ ಬ್ರೋ. ಸ್ನಾನ ಮಾಡ್ಬಿಟ್ರೆ ಹಿಂಗೆ ಫುಲ್ ಸಿಲ್ಕಿ ಆಗ್ಬಿಡ್ತದೆ. ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಮುಗ್ದೆ ಹೋಯ್ತದೆ, ನಿಲ್ಕೊಂಡ್ಬಿಡ್ತದೆ ಎಲ್ಲ. ಏನ್ ಗೊತ್ತಾ, ಅಷ್ಟೆಲ್ಲ ಕೂದಲು ಸೆಟ್ ಮಾಡ್ಕೊಂಡ್ ಬಂದಿರ್ತೀವಿ. ಹೌದು, ಹೆಲ್ಮೆಟ್ ಹಾಕೊಂಡ್ವಿ, ಏನದು ಕ್ಲಾತ್ ಹಾಕೊಂಡ್ವಿ ಅಂದ್ರೆ ಮುಗೀತು ಅಷ್ಟೇ ಮಾಡಿದ್ದೆಲ್ಲ. ಅದ್ರಲ್ಲೂ ಸ್ನಾನ ಮಾಡಿ ಫ್ರೆಶ್ ಹಾಕೊಂಡ್ಬಿಡ್ತೀವಲ್ಲ, ಅದ್ ಹಂಗೆ ಒಳ್ಳೆ ಜಡೆ ಮಾಯ್ಸೋದು ಕುತ್ಕೊಂಡ್ಬಿಡುತ್ತೆ ಹಂಗೆ. ಕ್ರೇಜಿ ಬ್ರೋ. ಇವಾಗ ನ್ಯೂ ಇಯರ್ಗೆ ನಮ್ಮ ಯೂತ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಬ್ರೋ? ನಮ್ ತರ ಹುಡುಗರಿಗೆ ಯೂತ್ಸ್ ಏನ್ ಹೇಳೋದು ಬ್ರೋ, ಇರೋದೊಂದ್ ಜೀವನ, ಚೆನ್ನಾಗ್ ಕಳೀರಿ, ಎಂಜಾಯ್ ಮಾಡಿ. ಬಟ್ ವಯಸ್ಸು ಆಗ್ತಾ ದೊಡ್ಡವ್ರ ಆಗ್ತಾ ರೆಸ್ಪಾನ್ಸಿಬಲ್ ಆಗಿ, ತರ್ಲೆ ಮಾಡೋ ಟೈಮಲ್ಲಿ ತರ್ಲೆ ಮಾಡಿ, ರೆಸ್ಪಾನ್ಸಿಬಿಲಿಟಿ ಬಂದಾಗ ರೆಸ್ಪಾನ್ಸಿಬಲ್ ಆಗಿರಿ.
ಬೇರೆಯವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಓಡೋಣ ಓಡೋಣ. ಜೂಡ್ ಫುಲ್ ಟೆಂಪಲ್ ರನ್ನಲ್ಲ ಬಾಸ್, MG ರೋಡ್ ರನ್ನು. ಸುಸ್ತಾಗೈತೆ, ಜೋಶಲ್ಲಿ ಜೋರ ಬಂದ್ಬಿಟ್ವಿ ಗಾಯ್ಸ್. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಬಾ ಅಲ್ಲಿ ನೋಡಿ ತಲೆಗಳು ಕಾಣ್ತಾ ಇದಾವಲ್ಲ, ಒಂದು ನಿಮಿಷ ರೀ ಎದುರಿಸ್ತೀನಿ ನೋಡಿ. ತಲೆಗಳು ಕಾಣ್ತಾ ಇದಾವೆ. ಅವ್ರೇನಾ ಗಾಯ್ಸ್ ಫುಲ್ ತಗೊಳಕೊಂಡ್ಬಿಟ್ಟಿದೀವಿ. ಇಲ್ಲಿ ನೋಡಿ ಹೆವಿ ಕ್ರೌಡ್, ಮೊಬೈಲ್ ಪರ್ಸು ಅದು ಎಲ್ಲ ಎತ್ತಿಕೊಂಡು ಎತ್ತಿದ್ದಾರೆ ನೋಡಿ. ಅಪ್ಪ ನೋಡ್ತಾ ಇರ್ಬೋದು, ಮೊಬೈಲು ಪರ್ಸು ಅಷ್ಟೇ ಟಾರ್ಗೆಟ್. ಮೊಬೈಲ್ ಎತ್ಕೊಂತಾರೆ, ಪರ್ಸ್ ಎತ್ಕೊಂತಾರೆ. ಅಲ್ಲ ಇದೇ ಫಸ್ಟ್ ವರ್ಷ ಬರ್ತಾ ಇರೋದು? ಇದೇ ಫಸ್ಟ್ನೇ ವರ್ಷನ ಬರ್ತಾ ಇರೋದು? ವರ್ಷ ಬರ್ತಿರ್ತೀರಾ? ಏನ್ ಸ್ಪೆಷಲ್ ಬ್ರೋ MG ರೋಡ್ ಅಲ್ಲಿ ಹುಡುಗಿರೇ ಸ್ಪೆಷಲ್ ಬ್ರೋ. Oh my god, Chapri! Can I get your number please? ಹುಡುಗಿರ್ ಬಿಟ್ಟು ಅಂದ್ರೆ ನಮ್ ಜನಗಳಿದಾರಲ್ಲ ಬ್ರೋ, ಕರ್ನಾಟಕ ಕೋಟಿ ಜನ ಇದ್ದಾರೆ ಬ್ರೋ. RCB ಎಲ್ಲ ನೋಡಿ, ಎಲ್ಲ ಕಡೆ RCB ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತೆ ನಮ್ಗೆ RCB ಸ್ಲೋಗನ್ ಕೇಳ್ತಾ ಇದ್ರೆ. ನೈಸ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ನೈಸ್. ಫುಲ್ ಜಾಲಿ ವೈಬ್. ನಾವು MG ರೋಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಸೈಕ್ ಡ್ಯಾನ್ಸ್ ಮಾಡ್ತವ್ರೆ. ಒಳ್ಳೆ ವೈಬ್. ಎಲ್ಲೇ ಹೋದ್ರು RCB ಇದ್ಬಿಟ್ರೆ ನೇರು ಕೇಳಿಸಲ್ಲ MG ರೋಡ್ ಅಲ್ಲಿ. ಫುಲ್ RCB ಫ್ಯಾನ್ಸ್. ಅಯ್ಯೋ ನಮ್ಮ ಹುಡುಗ ಮಿಸ್ ಆಗ್ಬಿಟ್ಟವ್ರು. ಗೈಸ್ ನಮ್ಮ RCB ಫ್ಯಾನ್ಸ್ ಹೆಂಗಿದಾರೆ ಅಂದ್ರೆ, ಅಲ್ಲೊಬ್ಬಂಗೆ ಪಾಪ ಡ್ಯಾನ್ಸ್ ಮಾಡಕ್ ಕಡೆ ಅಂದ್ರೆ ಕಾಲ್ ತುಳಿದ್ಬಿಟ್ಟವ್ರೆ, ಫುಲ್ಲು ಬ್ಲಡ್ ಹೋಗ್ತಾ ಇದೆ. ಅವನಾದ್ರೂ RCB ಅಂತವನಿ. ಅಪ್ಪ ಜೇರೆ ಎಷ್ಟು ಡೇರ್ ಫ್ಯಾನ್ಸ್ ಇದಾರೆ ಅಂದ್ರೆ ರಿಯಲಿ ಗ್ರೇಟ್ ಮಾತ್ರ. RCB ಮ್ಯಾನೇಜ್ಮೆಂಟ್ ಆಗ್ಲಿ, RCB ಪ್ಲೇಯರ್ಸ್ ಆಗ್ಲಿ, ಇಂತ ಫ್ಯಾನ್ಸ್ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು ಅವರು. ಜೈ RCB. ನೋಡ್ರಾ ಇನ್ನ ಸರ್ಚಿಂಗ ಪಾರ್ಟಿ ಅಲ್ಲ, ಕ್ಲಬ್ ಒಬ್ಬ ಹೋಗ್ತಾ ಇದೀವಿ ಈಗ. दोस्त बेकारी नहीं है अपन, बहुत पैसा है अपने पास. ಹೋಗ್ಬೇಕೇನ್ರಿ ಇವಾಗ? ವಿಚಾರಿಸ್ತಾ ಇದಾರೆ. ಎಕ್ಸೈಟ್ಮೆಂಟ್ ಇದೆಯಾ? ಗೈಸ್ ಫೈನಲಿ ಬಂದ್ವಿ. ಹುಡುಗಿ ಇಲ್ಲೇ ಇದ್ದಾಳೆ, ಡಾರ್ಲಿಂಗ್. ಇವಾಗ ಎತ್ಕೊಂಡು ಹೋಗ್ಬೇಕು. ಓಕೆ ಬ್ರೋ, ಚೆನ್ನಾಗಿತ್ತು, ನೈಸ್. ಇನ್ನೊಂದ್ಸಲ ಹೋಗೋಣ ಸರಿನಾ? ಓಕೆ ಬ್ರೋ, ಸಿಗೋಣ, ಬಾಯ್. ಏನಾದರೂ ಔಟ್ಪುಟ್ ಇದೆಯಾ ಇವತ್ತಿನ ಬಗ್ಗೆ? ಫುಲ್ ನಿದ್ದೆ ಬರ್ತಾ ಇದೆಯಾ? ಸರಿ ಬ್ರೋ, ಸಿಗೋಣ, ಬಾಯ್. ಹಾಂ, ಹೊರಡೋಣ. ಗಾಯ್ಸ್ ನಾವು ಅರ್ಜೆಂಟ್ ಹೊರಟ್ವಿ. ಅಲ್ಲೂ ಏನೂ ತಿನ್ನೋಕ್ಕಾಗಲಿಲ್ಲ. ಕೊನೆಗೆ ವಿಜಯನಗರ ಬಂದ್ವಿ, ಇಲ್ಲಿ ಗಾಡಿ ಎತ್ಕೊಂಡು. ಸೊ ಇವಾಗ ಜಸ್ಟು ಇನ್ನೇನು ಯಶವಂತಪುರ ರೀಚ್ ಆಗಬೇಕು. ಇನ್ನು 8 ಕಿಲೋಮೀಟ್ರ್ ಇದೆ ಬಾಸ್. ಯಶವಂತಪುರ ಬಲ್ಸಾಗುತ್ತೆ, ಬಟ್ ಇಟ್ಸ್ ಓಕೆ. ನೋಡೋಣ, ಊಟ ಬೇಕಲ್ಲ ನಮಗೆ.
ಊಟ ಬೇಕು ಅಂದರೆ ಮುಚ್ಕೊಂಡು ಹೋಗಲೇಬೇಕು ಇವಾಗ. ಅದು ಒಂದು ಅನ್ನದ ಋಣ ಎಲ್ಲಿ ಬರ್ದಿದೆ ಅಂತ ಗೊತ್ತಿಲ್ಲ. MG ರೋಡ್ ನೋಡಿದ್ವಿ, ನಮಗೆ ಒಂದು ಫೀಡ್ಬ್ಯಾಕ್ ಕೊಡಬೇಕಲ್ಲ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಪಬ್ಬು ಮತ್ತು ಅಲ್ಲಿ ಹೋದರೆ ಅಥವಾ ಜಸ್ಟ್ ಒಂದು ರೌಂಡ್ ಹಾಕೊಂಬರೋಕೆ ಅಷ್ಟೇ MG ರೋಡು. ಅಲ್ಲಿ ನಿಂತ್ಕೊತೀನಿ, ಇದು ಮಾಡ್ತೀವಿ, ಆಳು ಮೂಳು ಫೋಟೋ ತೊಗೊತೀವಿ, ಅವೆಲ್ಲ ಮಾಡೋಕೆ ಹೋದರೆ ಅಷ್ಟೇ ಪೊಲೀಸವ್ರು ಬರೇ ಇಳಿದ್ಬಿಡ್ತಾರೆ. ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಸುಮಾರು ಸಮಾಧಿ ರೋಡ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ರೈಟ್ ಎಳ್ಕೊಬೇಕು. ಸಖತ್ ಚಳಿ ಬೇರೆ ಆಗ್ತಾ ಇದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಅಪ್ಪ ಸತ್ತವರ ದಿಬ್ಬ ಇದ್ದಂಗಿದೆ ಹಂಸೋದು. ಒಳ್ಳೆ ಲೋ ಭೀಮ್ ಹಾಕೋ, ಥೂ ಅಜ್ಜಿಂಗ್ ಕರ್ಮ ಗುರು. ಲೋ ಭೀಮೆ ಹಾಕಲ್ಲ, ಕಣ್ಣೀರು ರವ ರವ ಅಂತ ಹೊಡಿತಾ ಇರ್ತದೆ ಲೈಟು. ಊಟ ಸಿಕ್ಕರೆ ಸಾಕಾಗ್ಬಿಡೈತಿ ಇವಾಗ, ಹೊಟ್ಟೆ ತುಂಬ ಹಸಿತಾ ಇದೆ. ಚಿತ್ರಾನ್ನ ಸಿಕ್ಕರು ತಿಂತೀವಿ ಬಾಸ್, ಚಿತ್ರಾನ್ನ ಸಿಕ್ಕರು ತಿಂತೀವಿ ಇವಾಗ. ಓ ಮೈ ಗಾಡ್, ಓ ಶಿಟ್, ಇಲ್ಲಿ ಸಿಗ್ತಾ ಇತ್ತು ಗುರು. ನ್ಯೂ ಇಯರ್ ಅಂತ ಇಲ್ಲೂ ಕ್ಲೋಸ್ ಮಾಡಾಕ್ಬಿಟ್ಟವ್ರೆ. ಇವತ್ತು ನಮ್ಮ ಮಾವನವ್ರ ತಿಥಿ, ಬಂದು ಊಟ ಮಾಡ್ರಪ್ಪ. ಅಯ್ಯ ದುರ್ವಿಧಿಯೇ. ಎಲ್ಲಾದರೂ ಟೀ ಬಂದಾದರೂ ಸಿಗುತ್ತಾ ನೋಡೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನ್ಯೂ ಇಯರ್ ಪಾರ್ಟಿ ಟೀ ಬಂದು ತರಿಸ್ಬಿಡ್ತು ನಮಗೆ. ಅಬ್ಬಾ ಓ ಯಜ್ಞ ಗುರು. ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಟೈಮ್ಗೆ ಊಟ ಮಾಡ್ಕೊಂಬಿಡ್ಬೇಕು, ಸಿಕ್ತಾಗ ತಿನ್ಕೊಂಬಿಡ್ಬೇಕು ಅಂತಲ್ಲ, ಅದು ಕರೆಕ್ಟ್. ದೊಡ್ಗುಂಡೆ ಪಾಳ್ಯದಲ್ಲಿ ಟೀನೋ ಅಥವಾ ಬನ್ನೋ ಸಿಗ್ಬೋದು, ನೋಡೋಣ. ಸಿಕ್ಕೋ ಖುಷಿ, ಇಲ್ಲ ಅಂದರೆ ಉಪವಾಸ ಮಾಡ್ಕೊಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಏನು ಒಂದು 3 ಅವರ್ 4 ಅವರ್ ಅಂದ್ಕೊಬೇಕಷ್ಟೆ. ನೋಡಿ ಇವಾಗ ಎಷ್ಟು ಕಾಸು ಕೊಡ್ತೀನಿ ಅಂದರೂ ಊಟ ಸಿಗಲ್ಲ, ಅದೇ ಜೀವನ. ಯಾರೋ ಫುಲ್ ಬಿದ್ದೆಲ್ಲ ಓಡಾಡವ್ ನನಗೆ. ಅವನ ಪಾಪ ಫ್ರೆಂಡ್ ಎತ್ತಾಕೊಂಡು ಹೋಯ್ತವನೆ. ಏನು ಮಾಡೋಂಗಿಲ್ಲ, ಫ್ರೆಂಡ್ ಜೊತೆ ಬಂದಮೇಲೆ ಫ್ರೆಂಡು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ನಮ್ಮದೇ ಅಂತ ಶೇರ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಫುಲ್ ಎಥಿಕ್ಸ್ಫುಲ್ಲಾಗೆಲ್ಲ ಮೋಟಿವೇಶನ್ನು ಮತ್ತು ಸ್ಪೀಕಿಂಗ್ ಎಲ್ಲ ಕೊಡೋಕೆ, ಸ್ಪೀಚೆಲ್ಲ ಕೊಡೋಕ್ಕಾಗಲ್ಲ ನನಗೆ, ಹೊಟ್ಟೆ ಸಿಗ್ತಾ ಇದೆ. ಏನಾದರೂ ತಿನ್ಕೊಂಬಿಟ್ರೆ ಅಬ್ಬಾ. ಟೈಮ್ ಎಷ್ಟು ಆಗಲೇ 2 ನೋಡಿ, ಟೈಮು 2:15. ಎಲ್ಲೂ ಟೀ ಸಿಗ್ತಾ ಇಲ್ವಾ? ಲಾಸ್ಟ್ ಒಂದು ಸ್ಪಾಟ್ ಇದೆ ಬಾಸ್ ಟೀ ಸಿಗೋದು. ಸಿಕ್ಕರೆ ಸಿಕ್ತು, ಇಲ್ಲ ಅಂದರೆ ಸೀದಾ ಹೋಗ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದೊಂದು ಸ್ಪಾಟ್ ಇತ್ತು ಟೀ ಸಿಗೋದು. ಟೀ ಇಲ್ಲ, ಏನು ಮಾಡೋಣ ಈಗ? ಛೇ ಎಸ್, ಇಲ್ಲಿ ಸಿಗುತ್ತೆ ಅಂತ ಅನ್ಕೊತೀನಿ. ಓ ಶಿಟ್, ವಾಶ್ರೂಮು ಅಲ್ಲೇ ಗುರು. ಟೀ ಇಲ್ಲೆಲ್ಲೋ ಸಿಗೋದು. ಮುಚ್ಕೊಂಡು ಹೋಗ್ಬಿಟ್ಟು ಮನೇಲಿ ಮಲ್ಕೊಂಬಿಡೋಕ್ಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹಣೆ ಬರ. ದುಡ್ಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅಂತಾರೆ. ನೋ, ಅದು ತಪ್ಪು. ದುಡ್ಡು ಇದ್ದರೆ ಏನು ಬೇಕಾದ್ರೂ ಸಿಗಲ್ಲ ಬಸ್ಸು. ದುಡ್ಡಿದ್ದಾಗ ಟೈಮ್ ಇರಬೇಕು. ಟೈಮ್ ಇದ್ದಾಗ ಮಾತ್ರ ದುಡ್ಡಿದ್ರೆ ಅದಕ್ಕೆ ವ್ಯಾಲ್ಯೂ. ಟೈಮ್ ಕರೆಕ್ಟಾಗಿ ಇಲ್ಲಲ್ಲ, ಎಷ್ಟು ಕೋಟಿ ದುಡ್ಡು ಇಟ್ಕೊಂಡ್ರು ಬೆಸ್ಟ್. ನೋಡಿ ಎಷ್ಟು ಗಾಯ್ಸ್, ಕೊನೆಗೆ ಏನೂ ಸಿಕ್ಕಲಿಲ್ಲ. ಆ್ಯಕ್ಚುಲಿ ಹೊಟ್ಟೆ ಸಿಕ್ತಿತ್ತು, ಏನೋ ಸಿಕ್ಕಿದ್ರು ಚೆನ್ನಾಗಿರೋದು. ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್, ಏನೂ ಸಿಕ್ಕಲಿಲ್ಲ. ಓಕೆ ಬಿಡಿ, ಏನು ಮಾಡೋಕ್ಕಾಗಲ್ಲ, ಹೋಗಿ ಪಾಚ್ಕೊಳ್ಳೋದಷ್ಟೇ. ಓಕೆ ಗಾಯ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಆದಷ್ಟು ಶೇರ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ಥ್ಯಾಂಕ್ಸ್, ಲವ್ ಯು.